ಖೋಖೋ ಅನ್ನೋದು ನಂಗೆ ಬರೀ ಆಟ ಆಗಿರ್ಲಿಲ್ಲ, ಅದೊಂದು ಹಠ. ನಾನು ಹುಟ್ಟು ಬೆಳೆದದ್ದು ಒಂದು ಸಣ್ಣ ಹಳ್ಳಿಲಿ. ನೀರು ತರಬೇಕು ಅಂದ್ರೂ 7-8 ಮೈಲಿ ದೂರ ನಡಿಬೇಕಿತ್ತು. ಸಣ್ಣವಳಿದ್ದಾಗಲೇ ನಮ್ಮ ಅಪ್ಪಯ್ಯನ ಕಳ್ಕೊಂಬಿಟ್ಟೆ. ನಂಗೆಲ್ಲನೂ ನಮ್ಮ ಅವನೇ. ನಮ್ಮ ಅಣ್ಣಯ್ಯ ಪಟ್ಟಣದ ಕೆಲಸಕ್ಕೆ ಹೋಯ್ತಿದ್ದ. ನಮ್ಮ ಅವನ ಕೈಲಿ ನಡೆಯಕ್ಕೆ ಆಯ್ತಿರ್ಲಿಲ್ಲ. ಮೈನಾಗೇನೋ ಕೊರತೆ, ಸುಸ್ತು ಸುಸ್ತು ಅನ್ನೋಳು. ನೀರು ತರಕ್ಕೆ ನಾನೇ ಹೋಯ್ತಿದ್ದೆ. ದಿನದಾಗ ಒಂದು 5-6 ಕಿತ ನೀರು ತರಕ್ಕೆ ನಾನೇ ಓಡ್ತಿದ್ದೆ. ಟೇಮ್ ಉಳ್ಸಕ್ಕೆ ಓಡಿವೆ ಹಂಗೆ ಓಡಕ್ಕೆ ಶುರು ಮಾಡ್ದವಳು ನಾನು. ಓಟ ನನ್ನ ಜೀವನದ ಭಾಗ ಆಗೋಯ್ತು. ಅಲ್ಲಿಂದ ಶುರುವಾಯ್ತು ನಾನು ಓಟದ ಹುಚ್ಚು. ಹೆಣ್ಣೈಕ್ಳಾಗಿ ಹುಟ್ಟಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಮೂರಾಗೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸನೇ ಇಲ್ಲ. ಅವರೆಲ್ಲ ಮನೆ ಕೆಲಸ ಮಾಡ್ಕೊಂಡು ಜೀವನ ಕಳೀತಾರೆ. ಅಂಥ ಹೊತ್ನಾಗ ಒಂದು ದಿವಸ ಹಳ್ಳಿಲು ಸರ್ಕಾರದವರು ಖೋಖೋ ಪಂದ್ಯಾವಳಿ ಆಡಿಸ್ತಾರೆ ಅಂತ ಕೇಳ್ಪಟ್ಟೆ. ಆಟದ ಬಗ್ಗೆ ನಂಗೇನೂ ಗೊತ್ತಿರಲಿಲ್ಲ. ಇದು ಓಡೋ ಆಟ ಅನ್ನೋದೊಂದೇ ಗೊತ್ತಿತ್ತು. ಗೆದ್ದವ್ರಿಗೆ ಪದಕ, 1,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರದವರು ಡಂಗೂರ ಸಾರಿಸಿದ್ರು. ನನಗೂ ಆಸೆ ಆಯ್ತು. ನಾನೇ ಒಂದು ತಂಡ ಕಟ್ಟಿದೆ. ಗೊತ್ತಿರೋರ್ ತಾವೆಲ್ಲ ಕೇಳಿ ತಿಳ್ಕೊಂಡೆ. ಸುಮಾ 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 ನಿಂತ್ಕೊಳ್ಳೋದೆ. ಸುಮಾ ಅಕ್ಕ, ಏನೇ ಇದ್ರು ಕಾಲೇಜಿಂದ ಬಂದ್ಮೇಲೆ ಮಾತಾಡೋಣ. ಹೀಗೆ ಕೋಪ ಮಾಡ್ಕೊಂಡು ಹೋದ್ರೆ ಏನ್ ಅರ್ಥ ಸುಮಾ? ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನೀನ್ ಯಾಕಕ್ಕ ಅನ್ಕೋತೀಯಾ? ಇಲ್ದಿದ್ರೆ ಅವಾಗ ಒಂದು ಮಾತು ಹೇಳ್ದೆ ಈ ತರ ಕಾಲೇಜ್ ಹೊರಡ್ತಿದ್ಯಾ ನೀನು? ಸುಮಾ, ಅವ್ವ ಮಾತಾಡಿದ್ ಕೇಳಿಸ್ಕೊಂಡಲ್ಲ. ಅವ್ವಂಗೆ ಆಟದಲ್ಲಿ ನಿನ್ನ ಸ್ಟೂಡಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ವ ನಿಮ್ಯಾಕಿರೋ ಪ್ರೀತಿಯಿಂದ ಹೇಳುದ್ಮೇಲೆ ನೀನು ಆಟೆ ಪ್ರೀತಿಯಿಂದ ಒಪ್ಕೊಳ್ಳೋ ನ್ಯಾಯ ಅಲ್ವೇ? ನೋಡ್ ಸುಮಾ, ನೀನ್ ಹೀಗೆಲ್ಲ ಮುನಿಸ್ಕೊಂಡು ಕಾಲೇಜ್ಗೆ ಹೋಗ್ಬೇಡ. ಆರಾಮಾಗಿ ಮಾತಾಡಿ ಆಮೇಲೆ ಹೋಗುವಂತ. ಅಲ್ಲ, ಏನಾಗಿದೆ ನಿಮ್ಮಿಬ್ರಿಗೂ? ನನ್ಗೇನ್ ಅವನ್ ಮೇಲೆ ಪ್ರೀತಿ ಇಲ್ವಾ? ನಾನೇನೋ ದ್ವೇಷ ಸಾಧಿಸ್ತಾ ಹೀಗೆ ಆಡ್ತಿದ್ದೀನಿ ಅನ್ನೋ ಮಾತಾಡ್ತಿದ್ದೀರಲ್ಲ. ಸುಮಾ, ನಾವ್ ಹಂಗ ಅನ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವಿಬ್ರು ನನಗೆ ಖೋಖೋ ಬಗ್ಗೆ ಅಡ್ವೈಸ್ ಕೊಡೋಕ್ ಬರೋದೇ ತಪ್ಪು. ಯಾವತ್ತಾದ್ರೂ ಖೋಖೋ ಆಡಿದ್ದೀರಾ? ಅವ್ವ ಪ್ರೀತಿಯಿಂದ ಹೇಳದ್ಲಂತೆ, ನಾನು ಪ್ರೀತಿಯಿಂದ ಒಪ್ಕೋಬೇಕಂತೆ. ಅವ್ವ, ನಂಗ್ ನಿನ್ ಮೇಲೆ ಪ್ರೀತಿ ಇದೆ, ಆದ್ರೆ ಅದು ಒಂದೇ ಸಾಲಲ್ಲ ನೀನ್ ಖೋಖೋ ಕೋಚ್ ಆಗಕ್ಕೆ. ನೀನು ಕಷ್ಟಪಟ್ಟು ನಮ್ನು ಕಷ್ಟ ಪಡಿಸ್ಬೇಡ. ಮುಂದಿನ ಪಂದ್ಯ ಸೋತ್ರೆ ಟೂರ್ನಮೆಂಟೇ ಸೋತಂಗೆ. ಸೋಲೋ ಗೆಲ್ವೋ ನಾವೇ ನೋಡ್ಕೋತೀವಿ. ನೀನೇನ್ ತೊಂದ್ರೆ ತಗೋಬೇಡ. ಈಗಾಗ್ಲೇ 2 ಕ್ಲಾಸ್ ಮುಗ್ದೋಗಿರುತ್ತೆ. ನಾನು ಹೊರಡ್ತೀನಿ.
ಯಾಕ್ಲಾ ನಗ್ತಾ ಇದ್ಯಾ? ಅಣ್ಣ ನಾನೇನೋ ನಿಮ್ಮನ್ನ ತುಂಬಾನೇ ದೊಡ್ಡ ರೇಂಜ್ ಅನ್ಕೊಂಡಿದ್ದೆ, ಆದ್ರೆ ನೀವು ಕೂಡ ಮಾಮೂಲಿ ಬಿಜ್ಲಿನೆಯ ಕಾಳೆ. ಮತ್ತಿನೇನಣ್ಣ, ಆಫ್ಟರ್ ಆಲ್ ಒಂದ್ ಹೆಂಗ್ಸಿಗೆ ಭಯ ಬೀಳ್ತಿದ್ಯಲ್ಲ, ಅವಳು ಒಂದ್ ಊರ್ನಾಗೆ ಪಂಚಾಯತಿ ನಡೀತಾಳ ಅಷ್ಟೇಯ. ಆದ್ರೆ ನೀನು ಪವರ್ನಾಗಿರೋ ಪೊಲಿಟಿಷನ್ನು. ನೀನ್ ಯಾಕಣ ಅವಳಿಗೆ ಭಯ ಬೀಳ್ತೀಯ? ನಿನಗ್ ಧೈರ್ಯ ಇಲ್ವೇ? ಒಂದ್ ಕಿತ ಬಾರ್ ವಿಷಯ ಮಾತಾಡೋದಕ್ಕೆ ಹೋಗಿದ್ದಕ್ಕೆ ದೊಡ್ಡ ಕಿರಿಕಾಯ್ತು ಕಾಳಿ. ಅವಳ ಮಗ ಅವನಲ್ಲ ಕಂಟಿ, ಅವನ್ ತಾವ ಸರಿಯಾಗಿ ಇಕ್ಕಿಸ್ಕೊಂಡಿದೀವಿ. ನಿನಗ್ ಧೈರ್ಯ ಇದ್ರೆ ನೀನ್ ಶುರು ಮಾಡ್ಕೋ. ನೀನ್ ಏನ್ ಸಪೋರ್ಟ್ ಬೇಕೋ ನಾವ್ ಮಾಡ್ತೀವಿ, ಆದ್ರೆ ನಾವೇ ಮುಂದೆ ನಿಲ್ಲೋಕ್ಕಾಗಕ್ಕಿಲ್ಲ. ನಿನಗೆ ಆ ಧೈರ್ಯ ಇದೆಯಾ? ಹಲೋ ಹಲೋ, ಹಗ್ಗ ಅಂತ ಅವನ ಉಡ್ದಾರ ತರ ಕಟ್ಕೊಂಡ್ರೆ ಎಳ್ಕತ್ತೆ ಗೊತ್ತಾ? ಅಮ್ಮಿಕಂಡ್ ಬೇರೆ ಏನಾರ ನೋಡ. ಅಕ್ಕ ನೀನಾದ್ರೂ ಬಸ್ಸು, ನಿನ್ ಜಾಗದಾಗ ನಾನು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿನ್ ಮನ್ಸಿನ ಸಂಕಟ ಏಟು ಅನ್ನೋದು ನಂಗೂ ಅರ್ಥ ಆಯ್ತೈತೆ ಮಗಳೇ. ನಿಮ್ಮ ಅಣ್ಣಯ್ಯನ ಮ್ಯಾಕೆ ನಿಂಗೆ ಅದೇಟೆ ಪಿರುತಿ ಇರಬಹುದು, ಆದ್ರೆ ನಿನ್ ಜೀವನ ಹಿಂಗಿರುವಾಗ ನಿಮ್ಮ ಅಣ್ಣನ ಮದ್ವೆ ಮಾತುಕತೆ ನಡೀತಿರೋದು ಅದನ್ನ ತಗೊಳಕ್ಕೆ ಏಟ್ ಕಷ್ಟ ಆಗ್ತೈತೆ ಅನ್ನೋದು ನಂಗೂ ಗೊತ್ತೈತೆ ಕಣವ. ಅಯ್ಯೋ ಇಲ್ಲವಾ, ಖಂಡಿತ ಇಲ್ಲ. ನೀನ್ ಹಾಗೆಲ್ಲ ಅನ್ಕೋಬೇಡವಾ. ಮಾತೆ ಒಂದ್ ಹೇಳ್ತೈತೆ, ಮುಖಭಾವನೆ ಇನ್ನೊಂದು ಹೇಳ್ತೈತಲ್ಲ ಮಗಳೇ. ನಮ್ಮ ಅಣ್ಣಯ್ಯ ದುಬೈಯಿಂದ ಬಂದ್ರು ನೀನು ಅವನ ಮಾತಾಡ್ಸಕ್ಕೆ ಅಂತ ಮುಂದೆ ಬರ್ಲಿಲ್ಲ. ನಂಗೆ ಆಗ್ಲೇ ಅರ್ಥವಾಗೋಯ್ತು. ಅಯ್ಯೋ ಅವ್ವ, ನಾನು ಬರ್ದೇ ಇದ್ದಿದ್ದು ಆ ಕಾರಣದಿಂದ ಅಲ್ಲ. ಪಾಪ ಅಣ್ಣಯ್ಯ ಇದ್ಯಾವುದಕ್ಕೂ ಇಲ್ಲ ಅನ್ನೋಕ್ಕಾಗದೆ ಒದ್ದಾಡ್ತಿದ್ದಾನೆ. ಅಣ್ಣಯ್ಯನ ಬಗ್ಗೆನೇ ಯೋಚನೆ ನನಗೆ. ಇದನ್ನ ನಿಮ್ಮ ಹತ್ರ ಹೇಗೆ ಹೇಳಲಿ? ಇದನ್ನ ಕೇಳ್ಕೊಂಡ್ರೆ ನಾನು ಸ್ಯಾನೆ ಸ್ವಾರ್ಥಿ ಅಂತ ನಿಂಗೆ ಅನ್ಸ್ಬೋದು, ಆದ್ರೆ ಬ್ಯಾರೆ ದಾರಿನೇ ಇಲ್ಲ ಕಣವ. ನಿಮ್ಮ ಅಣ್ಣನ ಮದ್ವೆ ಮುಗಿಯೋ ಗಂಟ ನಿನ್ ಮನ್ಸಾಗಿರೋ ದುಃಖನ ಎಲ್ಲೂ ತೋರಿಸ್ಕೊಳ್ದೆ ನೆಂಟ್ರ ಮುಂದೆ ಸಂಬಂಧಿಕರ ಮುಂದೆ ನಗ್ನಗ್ತಾ ಇದ್ಬಿಡವ. ಮನೆ ಮಗಳು ಸಪ್ಪಗಿದ್ರೆ ಒಳ್ಳೆ ಕಾರ್ಯಕ್ಕೆ ಅರ್ಥ ಇಲ್ಲ. ಅರ್ಥ ಆಯ್ತೇನವ? ನಿಮ್ಮ ಅಣ್ಣಯ್ಯ ಅವನ ಮನ್ಸಿಗೆ ಇಷ್ಟವಾದ ಹುಡುಗಿನೇ ಮದ್ವೆ ಆಗ್ತಾವನೆ. ಅವನ್ ಸಂತೋಷಕ್ಕೆ ನಾವ್ ಯಾವ್ದೇ ರೀತಿಯಿಂದಲೂ ಅಡ್ಡಿ ಆಗೋದ್ ಬೇಡ. ಅಣ್ಣ ಅಣ್ಣ ಕರೆಕ್ಟು ಕಣಣ್ಣ, ನಿಂಗೆ ಆ ಗುಣ ಆಯ್ತೆ ಕೊಡ್ಲಿಕ್ಕಯ್ಯ. ನಂಗೂ ಈ ಪುಟ್ಟಕ್ಕನ ಮೆಸ್ಗೆ ಏನಾರ ತಂದು ಕೊಡ್ಬೇಕು ಅಂತ ಆಸೆ. ಏನು ಬೇಡ, ನೀನ್ ಕುಡ್ದಿರೋ ಟೀಗೆ ಕಾಸು ಕೊಟ್ಬಿಟ್ಟು ಹೋಗು ಸಾಕು. ಮೂಟ ಇಲ್ಲ ಇರಲ್ಲ ಅದ್ರ ಬೇಡ ಬೇಡ, ಇಲ್ಲೇ ಕುಡಿ, ನಾನ್ ತಕ್ಕೈತೆ. ಸರ್ ಇಂಥವೇನೋ ಹೇಳ್ಬೇಕಿತ್ತವ. ಹೇಳಿ. ಈಗ ಅಕ್ಕಿ ತಂದಲ್ಲ, ಅದ್ರಾಗೆ ಒಂದ್ ಮೂಟೆ ನನ್ ಲೆಕ್ಕ, ಇನ್ನೊಂದ್ ಮೂಟೆ ದೊಡ್ಡ ಲೆಕ್ಕ. ದೊರೆನಾ? ಹ್ಞೂ ಸಿಸ್ಟರ್, ನಮ್ ಗದ್ದೆ ಮನೆ ತವ ಒಂದ್ ಕಾಗದ ಕಾಸು ಮಡಗ್ಬಿಟ್ಟೋಗಿದ್ದ. ಏನ್ ಕಾಗ್ದ? ಸಿಸ್ಟರ್, ಅದು ಕಲೆಕ್ಟರ್ ಮೇಡಮ್ ಇರಬೇಕು. ನನ್ನ ಮಗನೇ ಚಪ್ ಚಪ್ಪಾಗಿ ಬರ್ದಿಕ್ಕಿದ್ಯಲ್ಲ ಬಿಡೋಣ.
ನಾವು ಬರೋ ಬರವಣಿಗೆಲಿ ಏನೋ ಮ್ಯಾನೇಜ್ ಮಾಡಿವ್ನಿ. ಹೆಂಗಿದ್ದೀರಾ? ಏನ್ ಕಾಳಜಿ ನಿಮ್ಮಕ್ಕೆ? ಮುಂದ್ಕೋದಿ. ನೀವು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತೀರಾ, ಅನ್ಯಾಯ ಕಂಡಾಗ ಅದ್ರ ವಿರುದ್ಧ ನಿಲ್ತೀರಾ. ನಿಮ್ಮ ಕ್ಯಾರೆಟ್ ತುಂಬಾ ಇಷ್ಟ ಆಯ್ತು. ಸಿಸ್ಟರ್ ಅದು ಕ್ಯಾರೆಕ್ಟರ್ ಇರಬೇಕು. ಓಹ್ ಹಾ. ಮತ್ತೆ ನಿಮ್ಮವ್ವ ಪುಟ್ಟಕ್ಕ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನನ್ನ ಕಡೆಯಿಂದ ಅವ್ರ ಜೊತೆ ಕೈ ಜೋಡಿಸೋ ಸಣ್ಣ ಪ್ರಯತ್ನ. ಇಂತಿ ನಿಮ್ಮ ಪ್ರೀತಿಯ ದೊರೆ. ಅಂತೂ ಇವನು ಯಾರು ಅಂತ ಹೇಳ್ದೆ ಹೀಗೆ ಆಟಾಡಿಸ್ತಾನೆ ಅಂತ ಆಯ್ತು. ಇಲ್ಲ ಕೋಯಿಂದ ಬರ್ದ ನೋಡಿ. ಏನಂತ? ವಿಶೇಷ ಸೂಚನೆ. ನನ್ನ ಭೇಟಿ ಆಗ್ಬೇಕು ಅನ್ನೋ ಕುತೂಹಲ ನಿಮ್ಗಿರುತ್ತೆ ಅಂತ ನಂಬಿದೀನಿ. ಹಾಗೇನಾದ್ರೂ ಇದ್ರೆ ನಾಳೆ ಸಂಜೆ ಸೂರ್ಯಾಸ್ತದ ಸಮಯ ನಮ್ಮ ರಾಮಗುಡ್ಡದ ಮೇಲೆ ಬನ್ನಿ. ಸಸ್ಪೇಸ್ ಇದೆ. ಸರ್ಪ್ರೈಸ್ ಇರ್ಬೇಕು ಸಿಸ್ಟರ್, ಸರ್ಪ್ರೈಸ್. ಏಯ್ ಕಾಲಲ್ಲ ಕಾಳಿ. ರೀ, ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಿರಲ್ಲ. ನಿಮ್ಮ ಮಗಳಿಗೆ ಏನಾಗಿದೆ ಅಂತ ಹೋಗಿ ವಿಚಾರಿಸಬಾರ್ದಾ? ಬಂದಾಗಿಂದ ಏನು ಮಾತಾಡದೆ ರೂಮಲ್ಲೇ ಇದ್ದಾಳೆ. ಏನಂತೆ? ಏನೇನಾದ್ರೂ ಅಂದಿರ್ತೀಯಾ? ಹೌದು, ನಾನು ಅಂದ್ರೆ ಕೇಳೋಂತ ಹುಡುಗಿನ ಅವಳು. ಮತ್ತೇನಾಯ್ತು? ಇವಳಿಗೆ ಏನೋ ಡೌಟು ರೀ. ಗಂಟಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನನ್ನು ಕೇರ್ ಮಾಡಲ್ಲ ಅಂತಾನೆ ಮಾತಾಡ್ತಿರ್ತಾಳೆ. ನೀವಾದ್ರೂ ಸ್ವಲ್ಪ ಹೇಳಿ ಅವಳಿಗೆ. ಏನ್ರಿ ಹೇಳಿ ಅಂತಂದ್ರೆ ನಗ್ತಿರಲ್ಲ. ಅಲ್ಲ, ನಮ್ಮ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಬಗ್ಗೆ ನೀನ್ ಹಾಗೆ ಅಲ್ವ ಮಾತಾಡೋದು? ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ನನಗೆ ಕೇರ್ ಮಾಡಲ್ಲ, ಹಾಗೆ ಹೇಗೆ ಅಂತ. ಅದನ್ನೇ ನನ್ನ ಮಗಳು ಮದುವೆಗೆ ಮುಂಚೆ ಮಾಡ್ತಿದ್ದಾಳೆ ಅಷ್ಟೇ. ನೀವ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡಿದ್ರೆ ನಿಮ್ಮನ್ನ ಯಾರ್ರೀ ಕಾಲ್ ಮಾಡ್ತಿರೋದು? ಅಂತ ಇಂಪಾರ್ಟೆಂಟ್ ಏನಿಲ್ಲ ಬಿಡು. ಸರಿ, ನಿಮ್ ಮಗಳನ್ನ ಕರ್ಕೊಂಡ್ ಬರ್ತೀನಿ, ನೀವೇ ಕೂರ್ಸ್ಕೊಂಡ್ ಬುದ್ಧಿ ಹೇಳಿ. ಇವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು? ಸ್ವಲ್ಪ ಸಮಯ ಕೊಡಿ ಅಂದ್ರೆ ಸಾಯಿಸೇ ಬಿಡ್ತೀನಿ ಅನ್ನೋ ತರ ಮಾತಾಡ್ತಾರಲ್ಲ. ಬಾ, ನಿಮ್ಮಪ್ಪ ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ನೋಡು. ಏನ್ ಡ್ಯಾಡ್ ನಿಮ್ದು? ಪೂರ್ವಿ, ಕೂತ್ಕೊಬಿಟ್ಟ. ಯಾಕಮ್ಮ ಅಪ್ಸೆಟ್ ಆಗಿದ್ಯಾ? ಗಂಟಿ ಮೇಲೆ ಕೋಪನ? ಇಲ್ದೇ ಇರತ್ತಾ? ಅವ್ರ ಮನೇಲಿ ಅಷ್ಟು ದಿನ ಇದ್ರು ಸರಿಯಾಗಿ ಮಾತಾಡೇ ಇಲ್ಲ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದ್ರೂ ಅವನಿಗೆ ಮಾತ್ರ ಎಕ್ಸೈಟ್ಮೆಂಟೇ ಇಲ್ಲ. ಪುಟ್ಟ, ಅವ್ನ್ ಬೇಕು ಅಂತ ಹಾಗೆ ಮಾಡ್ತಿಲ್ಲ, ಅವ್ನ್ ಇರೋದೇ ಹಾಗೆ. ನಾನು ಇವಳಿಗೆ ಇದನ್ನೇ ಹೇಳಿ ಹೇಳಿ ಸಾಕಾಯ್ತು ರೀ. ಮದ್ವೆ ಆದ್ಮೇಲೆ ನೀನೇ ಅವನ್ನ ಸರಿ ಮಾಡ್ಬೇಕು ಅಂತ. ಸರಿ ಮಾಡೋದೇನ್ ಬೇಕಾಗಿಲ್ಲ, ಅವನಾಗ ಅವನೇ ಆಗ್ತಾನೆ. ಈಗ ನಾನಾಗಿಲ್ವಾ ನೋಡು. ರೀ, ಏನವ ಮಾಡ್ತಿದ್ಯಾ? ನೀನ್ ಯಾಕೆ ಬರಕೋದವ? ಅವಳಲ್ಲೇ ಎಂತ ಹಠವ ಇದು? ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಂತಿದ್ಯಲ್ಲ?
ಅದು ಒಬ್ಳೆ. ಯಾಕವ್ವ ಹೀಗ್ ಮಾಡ್ತಿದ್ಯಾ? ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಆಟ ಅನಿಸ್ತದಲ್ವಾ? ಇದು ಆಟ ಅಲ್ಲ, ಆಟಕ್ಕೆ ಬೇಕಾಗಿರೋ ಶಿಸ್ತು. ಕಲಿಯೋರ್ಗಿಂತಲೂ ಕಲಿಸೋರ್ಗೆ ಶಿಸ್ತಿರ್ಬೇಕು. ನಾನು ಕಲ್ಸಕ್ ಬಂದಿರೋ. ಅವ್ವ ಹೇಳ್ಕೊಡಕ್ ನೀನ್ ಮಾತ್ರ ಬಂದ್ರೆ ಸಾಕಾ? ಬೇರೆ ಯಾರು ಬೇಡ್ವಾ? ಅಕ್ಕ ಏನಾಗಿದೆ ಅವಂಗೆ? ಇದ್ ಯಾರ ಮೇಲಿರೋ ಹಠ ಅಂತ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮಗ್ ಕೋಚ್ ಬೇಡ, ನಾವೇ ನೋಡ್ಕೋತೀವಿ ಅಂತ ಹೇಳಿದ ಮೇಲೂ ಹೀಗ್ ಮಾಡ್ತಿದ್ದಾಳಲ್ಲ, ಇದಕ್ ನಾನು ಏನ್ ಹೇಳಿ? ಎಲ್ರೂ ಬರ್ತಾರೆ ಕಣಬ, ನಾ ಕಾಯ್ತಾ ಇವ್ನಿ ಆಟೆಯ. ಈಗ ನೀನ್ ಬಂದಿಲ್ವೇ? ಅವ್ವ ನಾನಿಲ್ಲಿ ನಿನ್ನ ಹುಡ್ಕೊಂಡ್ ಬಂದಿರೋದು ಪ್ರಾಕ್ಟೀಸ್ ಮಾಡಕ್ಕಲ್ಲ. ಉಳ್ದವ್ರು ಯಾರು ಬರೋದು ಇಲ್ಲ. ಕಾವ್ಯ, ಭವಾನಿ, ನೀವೆಲ್ಲ? ಅವ್ವನೇ ಫೋನ್ ಮಾಡಿ ಬರಕ್ ಹೇಳಿದ್ರು ಸುಮಾ. 7 ಜನ ಬಂದಿರೋ 8 ಜನನೇ ಸಾಕು. ತರಬೇತಿ ಶುರು ಮಾಡಲ್ವಾ? ಅವ್ವ ಇವ್ ಯಾರಿಗೂ ಇಷ್ಟ ಇಲ್ಲ ಅನ್ಯಾಕೆ ನೀನ್ ಯಾಕೆ ತೊಂದ್ರೆ ತಗೋತ್ಯಾ? ಬಿಡು, ಅವ್ರುಗಳೇ ನೋಡ್ಕೋತಾರೆ. ನಂಗೆ ಏನೂ ತೊಂದರೆ ಇಲ್ಲ ಸಾನ. ನೀವೆಲ್ಲ ಯಾಕೆ ಬರಕ್ ಹೋದ್ರಿ? ನೇಹ, ಅಕ್ಕನ ಕರ್ಕೊಂಡು ಮನ್ಗೋಗು. ಸುಮನ್ಗೆ ಇದು ಇಷ್ಟ ಇಲ್ಲ ಅಂತಲ್ಲ, ಅವ್ರವ್ವ ಸರಿಯಾಗಿ ಹೇಳ್ಕೊಡ್ತಾಳೋ ಇಲ್ವೋ ಅಂತ ಗೊಂದಲ ಆಟೆಯ ಅಲ್ವಾ ಮಗಳೇ? ಅಲ್ಲವ್ವ, ನನಗ್ ಯಾವ್ದೇ ಗೊಂದಲ ಇಲ್ಲ. ನನಗ್ ನೀನ್ ಮಾಡ್ತಿರೋದು ಒಂಚೂರು ಇಷ್ಟ ಆಗ್ತಿಲ್ಲ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊ. ಸುಮಾ, ಏನಕ್ಕ ನೀನು ಅವಂಗೆ ಸಪೋರ್ಟ್ ಮಾಡ್ತಿದ್ಯಾ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ತಿಳ್ಕೊಂಡ್ ಮಾತಾಡು. ಅವ್ವನ ಹತ್ರ ಹೀಗೆಲ್ಲ ಮಾತಾಡ್ಬೇಡ ನೀನು. ಅವಳೇನ್ ಟೈಮ್ ಪಾಸ್ ಮಾಡ್ತಿದ್ದಾಳ? ನಿನ್ ಮೇಲಿರೋ ಪ್ರೀತಿ ಮತ್ತೆ ಕಾಳಜಿಗೆ ಹೀಗ್ ಮಾಡ್ತಿದ್ದಾಳ ಅಷ್ಟೇ. ಅದೇ ಬೇಡ ಅಂತಿರೋದು. ಖೋಖೋ ಆಟ ಅವ್ವ ಅನ್ಕೊಂಡಿರೋಷ್ಟು ಸಲೀಸಲ್ಲ. ನಂಗೂ ನಿಂಗೂ ಅವ್ವ ಕೈ ಹಿಡ್ದು ಅಕ್ಷರ ಕಲ್ಸಿದಾಗ ಅವಳಿಗೇನ್ ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ಅವ್ವಂಗ್ ಎಷ್ಟ್ ಗೊತ್ತೋ ಅಷ್ಟೇ ಕಲ್ಸಿದ್ಲು. ಈಗ್ಲೂ ಅದನ್ನೇ ಮಾಡಕ್ ಬಂದಿದ್ದಾಳ ಅಷ್ಟೇ. ಅದನ್ನ ಮೊದ್ಲು ಅರ್ಥ ಮಾಡ್ಕೊಂಡು. ಬೇಡ ಅಕ್ಕ, ಅರ್ಥ ಮಾಡ್ಕೊಳಕ್ ಏನು ಉಳ್ದಿಲ್ಲ. ಸುಮಾ, ಕೋಪ ಕಡಿಮೆ ಮಾಡ. ನಿಮ್ಮವ್ವ ಇವ್ರನ್ನೆಲ್ಲ ಕರೆಸಿ ಕಾರಣ ಇಲ್ದೆ ಸಮಯ ಅರ್ಥ ಮಾಡ್ತಾಳೆಯೇ? ಇದನ್ನ ಒಂದ್ ಸಮಸ್ಯೆಯಾಗಿ ಬೆಳೆಸಬಾರ್ದು ಅಂತ ನಿಂಗೆ ಹೇಳ್ದಿರನೇ ನಾನು ಇಲ್ಲಿಗೆ ಬಂದಿದ್ದೀನಿ ಕಣವ. ನಿಮ್ ತಂಡದವರೆಲ್ಲ ಇಲ್ಲಿಗೆ ಬರ್ತಾರೆ ಅಂದ್ಮ್ಯಾಕೆ ನೀನು ಬಂದೇ ಬತ್ತಿ ಅನ್ನೋ ನಂಬಿಕೆ ಮ್ಯಾಗೆ ನಾನು ಬಂದೆ ಕಣವ. ನಿಂಗಿದು ಮುಚ್ತನ ಅನ್ನಿಸ್ಬೋದು, ಆದ್ರೆ ನಾನು ಇದನ್ನ ಸಲೀಸಾಗಿ ತಕೊಳಕಿಲ್ಲ. ನೀವಿ ಪಂದ್ಯನ ಗೆಲ್ಲೇಬೇಕು, ಪ್ರಶಸ್ತಿನ ತಕೊಳ್ಳೇಬೇಕು. ನಾವ್ ಸೋತ್ರು ಪರವಾಗಿಲ್ಲ, ನೀನ್ ಮಾತ್ರ ನಮಗ್ ಕೋಚ್ ಆಗೋದ್ ಬೇಡ. ಶಬ್ಬಾಷ್. ಬಾರವ, ಈ ಹಳೆ ಪಿಕ್ಚರ್ನಾಗೆ ರಪ್ಪನ್ ಬಂದು ನಿಲ್ತಾರಲ್ಲ ಹಂಗ್ ನಿಂತಿದ್ಯಾ? ಇದ್ಯಾ ಕಣ್ಣಯ್ಯ ಹೀಗಾಡ್ತಿದ್ದಾನೆ? ನಾವೇನೋ ನಿನಗೆ ಗೊತ್ತಾಗ್ದಿದಂಗ್ ಮಾತಾಡ್ತಿದೀವ ಅನ್ಕೊಂಡವ. ಛೇ, ನಾನು ಯಾಕ್ಲ ಹಂಗನ್ಕಳ್ಳಿ? ನನ್ ಮಗನ್ ಬಗ್ಗೆ ನನಗ್ ಗೊತ್ತಿಲ್ವೇ? ಅದೇ ಮತ್ತೆ ನಾನು ಹೇಳತ್ತಂಗೆವ, ನೀನ ಸುಮ್ಕೆ. ಅಯ್ಯೋ ನಾನೇನಂದೆ? ಏ ಗಂಟಿ, ಏನ್ಲಾಗಿದೆ ನಿಂಗೆ? ನಾವು ನಿಶ್ಚಿತಾರ್ಥಕ್ಕೆ ಏನೆಲ್ಲ ಬೇಕು ಅಂತ ಪಟ್ಟಿ ಹಾಕಿದ್ವಲ್ಲ, ಅದನ್ನ ಕೇಳುಮ ಅಂತ ಬಂದಿದ್ದೆ.
ನೀನ್ ಮಾತಾಡಿದ್ ನಾನು ಏನು ಕೇಳಿಸ್ಕೊಳ್ಳಿಲ್ಲಪ್ಪ. ನೀನ್ ಅದೇನೋ ಪೂರ್ವಿ ಅಂತಿದ್ಯಲ್ಲ, ಅದನ್ನು ನಾನು ಕೇಳಿಸ್ಕೊಳ್ಳಿಲ್ಲ. ಹಂಗೆ ಪೂರ್ವಿ ತವ ಹೋಗಿ ಎಲ್ಲ ಹೇಳ್ಬಿಡ್ತೀನಿ ಅಂತಿದ್ಯಲ್ಲ, ಅದನ್ನು ನಾನೇನು ಕೇಳಿಸ್ಕೊಳ್ಳಿಲ್ಲಪ್ಪ. ಇನ್ನೆರಡು ಲೈನ್ ಹಿಂದಕ್ಕೆ ಹೋಗಿ ಹೇಳಿದ್ರಂತೂ ಮುಗೀತು ನಿನ್ ಕತೆ. ಏಯ್ ಕಳ್ಳ, ಪೂರ್ವಿ ಇಸಿ ಎಲ್ಲ ನಿನ್ ತಂಗಿ ತವನೇನ ಹೇಳೋದು? ನನ್ ತವ ಇವನು ಹೇಳಕ್ಕಿಲ್ವಾ? ಅವ ಹಂಗಲ್ಲ. ಮದ್ವೆಗ್ ಮುಂಚೆನೆ ಹುಡುಗಿನ ಕದ್ದು ಮುಚ್ಚಿ ನೋಡಕ್ ಹೊಂಟವನ ನಿಮ್ಮ ಅಣ್ಣಯ್ಯ? ಕದ್ದು ಮುಚ್ಚಿ ಏನಿಲ್ಲ ಅವ, ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಡ್ ಬಂದಿದ್ದಾನೆ. ಅದು ಅಕ್ಕಿ ಮೂಟೆ ಬೇರೆ ಕೊಟ್ಟು ಬಂದಿದ್ದಾನೆ. ಏನ? ನಿಂಗ್ ಹೇಳಿದ್ರೆ ಆಡ್ಕೋತೀಯ ಅಂತ ನಿಂಗ್ ಹೇಳಿಲ್ಲ ಅವ. ಈಗೇನ್ ಆಡ್ಕಳ್ದೆ ಬಿಟ್ಟೇನೆ. ಏಯ್ ಕಳ್ಕಂಟಿ, ಏನ್ಲ ನಿಂದ ಆಟ? ಅವ ನಾನೇನ್ ಕದ್ದು ಮುಚ್ಚಿ ನೋಡಕ್ ಹೋಯ್ತಿಲ್ಲವ. ಸುಳ್ಳು, ಅವಂತವನೇ ಸುಳ್ಳು ಹೇಳ್ತಿದ್ಯಾ? ಹಬ್ಬ ಮುಗ್ದೇಟ್ಗೆ ನಿಶ್ಚಿತಾರ್ಥ ಕಂಡ್ಲ, ಯಾಕೆ ಇಟ್ಟೊಂದು ಆತ್ರ? ಸರಿ ಸರಿ, ಈಗೇನ್ ಪೂವಿ ಮನೆಗೆ ಹೋಯ್ತಿದ್ಯೋ ಇಲ್ಲ ಇಬ್ರು ಎಲ್ಲಾನ ಹೊರಗಡೆ ಹೊಂಟಿದಿರೋ? ಅವ ಅದು ಮೊದ್ಲ ಅವ್ರ ಮನೆಗೆ ಹೋಗಿ ಆಮ್ಯಾಗ ಪೂರ್ವಿನ ಅಲ್ಲಿಂದ ಕರ್ಕೊಂಡೋಗು. ಅವ್ರ ತಂದೆ ತಾಯಿಗೆ ಗೊತ್ತಿರ್ಬೇಕು, ಹೆಣ್ಣೆತ್ತವ್ರು, ಅವ್ರ ತೆಪ್ಪಾಗಿ ತಿಳ್ಕೊಬಾರ್ದು, ಸರಿನಾ? ಹಾ, ಹಂಗೆ ಹೋಗ್ತಾ ಪೂರ್ವಿಗೆ ಬಸಿ ಹೂವ ತಕೊಂಡೋಗು. ಇನ್ಯಾಕನ ಇದನ್ನೆಲ್ಲ ಕಲೀಲ. ನಡಿವಸು, ಆ ಪಟ್ಟಿ ನಿಂತವಾಯ್ತಂತಲ್ಲ, ಒಂದ್ಸತಿ ಎಲ್ಲ ಲೆಕ್ಕನು ಸರಿಯಾಗಿ ನೋಡುಮ. ತಕಮ್ಮ. ಹೋಗ್ತಾ ಹೂ ತಗೊಂಡೋಗು ಅಣ್ಣಯ್ಯ, ಅದು ಮಲ್ಲಿಗೆ ಹೂ, ಮರಿಬೇಡ. ಏನ್ದಂಗೆ ನೀನು? ಓಹ್, ಅದು ಸರಿನೇ ಮೇಷ್ಟ್ರೆ. ಒಂದೆರಡು ಒಳ್ಳೆ ಮಾತನ್ನ ಬರೆದು ಬಿಡಿ. ಹಾಂ, ಬರ್ತೀನಿ ತಡೀರಿ. ಸಹನ ಅವ್ರು ಬೇರೆ ಕಾಣಿಸ್ತಾ ಇಲ್ಲ. ಕಾಲೇಜಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ಬದುಕೆಂಬುದು ಪ್ರತಿ ಕ್ಷಣಗಳ ಉಡುಗೊರೆಯ ಬುತ್ತಿ. ಮೇಷ್ಟ್ರೆ, ತುಂಬ ಅರ್ಥವಾಗಿ ಬರ್ತಿದ್ದೀರಿ. ಏನೋ ಬಚ್ಚಿಟ್ಕೊಂಡು ಕುಂತವನಲ್ಲ ಮೇಷ್ಟ್ರು, ಏನದು? ಆದ್ರೂ ನೀನ ರಾಜಿಗೆ ಸರಿಯಾಗಿ ತಿರ್ಗಿಸ್ಕೊಟ್ಟೆ ಬಿಡವ. ಇವತ್ ನಿನ್ ಮಾತಿಗೆ 100ಕ್ಕೆ 100. ಬಿಡೆ, 100ಕ್ಕೆ 100 ಅಂತ. ನಾನು ಅವ್ರನ್ನ ಎದುರಾಕಬಾರ್ದು ಅಂತಿದ್ರೆ ಪ್ರತಿ ಕಿತನು ಹಿಂಗೆ ಆಯ್ತದೆ. ಅವ್ವ, ನೀನ್ ಇನ್ನೂ ಅವ್ರನ್ನ ಎದುರಾಕೊಂಡ್ರೆ ಅಕ್ಕನ್ ಮತ್ತೆ ತೊಂದ್ರೆ ಆಗತ್ತೆ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ತೊಂದರೆ ಆಯ್ತದೆ. ಬಿಡು, ಈಗ ಈ ಮಾತೆಲ್ಲ ಯಾಕೆ? ಅವಳ ಮ್ಯಾಕ್ ನಾವ್ ಹಂಗೆಲ್ಲ ಮಾತಾಡಿ ಗೆದ್ದುದರ ಏನು? ನನ್ನ ಮಗಳೇ ನನ್ನ ಮಾತು ಕೇಳಲಿಲ್ಲ. ಎಗರಿಸಿ ಅದು ಗೊದ್ದಂಗೆ ಮಾತಾಡ್ಬಿಟ್ಲು. ನಂಗೂ ಅದ್ರ ಬಗ್ಗೆ ತುಂಬಾ ಕೋಪ ಇದೆ. ನಂಗೂ ಆಟಯ್ಯ ಸಾನೆ ಕೋಪ ಬಂದ್ಬಿಡ್ತು. ನೋಡವ, ಸಹನ ಅಕ್ಕಂಗೆ ಕೋಪ ಬರಂಗ್ ಮಾಡಿದಾಳೆ ನಿನ್ ಚಿಕ್ಕ ಮಗಳು ಇವತ್ತು. ನಿಂಗೆ ಯಾಕವ ಕೋಪ ಬಂತು? ಮತ್ತೆ
ಅವಳು ಅವ್ರ ಮುಂದೆನೆ ಬಿರ್ಬಿರ್ನೆ ಹೊಂಟೋಗ್ಬಿಟ್ಲು. ಅವಳು ನಿನ್ನ ಕೋಚ್ ಅಂತ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಅಲ್ಲೇ ಇರ್ಬೇಕಿತ್ತು. ಅಲ್ಲೇ ಇರೋದಲ್ಲ ಅಕ್ಕ, ಕೋಚ್ ಅಂತ ಒಪ್ಕೋಬೇಕಿತ್ತು. ಸರಿ ಹೋಯ್ತು. ಇಲ್ಲ ಅವ್ವ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಆ ರಾಜೇಶ್ವರಿ ಮೂಗ್ ಮುರಿಯಕ್ಕಾದ್ರೂ ನಾವೀ ಪಂದ್ಯ ಗೆಲ್ಲೇಬೇಕು. ಇನ್ಯಾರನೋ ಗೆಲ್ಲಕ್ಕಲ್ಲವ ನಾವು ಆಡ್ಬೇಕಾಗಿರೋದು ಪಂದ್ಯ, ನಮ್ಮನ್ನ ನಾವು ಗೆಲ್ಲಕ್ಕೆ. ನಮ್ಮಲ್ಲಿರೋ ಬುದ್ಧಿಗೇಡಿತನ, ಅಹಂಕಾರ ಇವನ್ನೆಲ್ಲ ಗೆದ್ದು ಆತ್ಮವಿಶ್ವಾಸ ಹೆಚ್ಚಿಸ್ಕೊಳಕ್ಕೆ. ಅದು ಆಗ್ಲಿ, ಆದ್ರೆ ಕಪ್ ಗೆದ್ದು ಅದನ್ನ ರಾಜೆ ಮನೆ ಮುಂದೆ ತಗೊಂಡ್ ಹೋಗಿ ತಮಟೆ ಹೊಡೆದು ನಾನು ಸುಮ್ಮ ಡ್ಯಾನ್ಸ್ ಮಾಡ್ತೀವಿ ನೋಡು. ತಾನ ಒಳಕು ಶಾಂತ ಇಲ್ಲ, ಮೆಸ್ ನೋಡ್ಕೋ. ಅವ್ವ, ನಂಗೂ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ರೆಡಿಯಾಗಿ ಹೊರಡ್ತೀನಿ. ನಾಚಿಕೆ ಆಗ್ತಾ ಇದೆಯಾ? ಸರಿಯಾದ ಮೆಂಟಲ್ ಫ್ಯಾಮಿಲಿ ಗುರು. ನಾನು ಯಾಕೆ ಬಂದೀನಿ ಅಂತನೂ ಗೊತ್ತಿಲ್ಲ, ಅವ್ರವರೇ ಮಾತಾಡ್ಕೊಂಡು ನಗಾಡ್ತಾವ್ರೆ. ಅದು ಪುರಿ ದೋಸೆ ಮಾತಾಡ್ಬೇಕಿತ್ತು. ಪುರಿ ಬತ್ತೀಯಾ? ಡ್ಯಾಡ್, ಎಷ್ಟು ಧೈರ್ಯ ನೋಡಿ, ನಿಮ್ ಮುಂದೆನೆ ನನ್ನ ಬರ್ತೀಯಾ ಅಂತ ಕರೀತಾನೆ ನನ್ ಮಾವ. ಅಯ್ಯ ಮಾವ, ನಾನು ಮಾತಾಡಕ್ ಕರ್ದೆ. ಗೊತ್ತು ಗೊತ್ತು ಕಣಪ್ಪ, ಧಾರಾಳ ಕರ್ಕೊಂಡು ಹೋಗು. ಹೇಗಿದ್ರು ಇಬ್ರು ಮದುವೆ ಆಗೋರಲ್ವಾ, ಈಗಿಂದಾನೆ ಕೆಮಿಸ್ಟ್ರಿ ಬಿಲ್ಡಪ್ ಆಗ್ಬೇಕು. ನಂದೇನು ಅಭ್ಯಂತರ ಇಲ್ಲ, ಕರ್ಕೊಂಡು ಹೋಗಪ್ಪ. ನಂದು ಅಷ್ಟೇ. ಕಂಟಿ, 2 ನಿಮಿಷ ಕೊಡು, ಹೀಗೋಗಿ ಈಗ ರೆಡಿಯಾಗಿ ಬರ್ತೀನಿ. ಓ ಕಂಠಿ, ಈ ಹೆಣ್ಣು ಮಕ್ಕಳು 2 ನಿಮಿಷ ರೆಡಿಯಾಗಿ ಬರ್ತೀನಿ ಅನ್ನೋದೇ ಇತಿಹಾಸ. ಆಯ್ತಾಯ್ತು, ಸರಳ ನೀನು ಕಾಫಿ ತಗೊಂಬಾ. ಅಷ್ಟೊತ್ತಿಗೆ ನಾನು ನಮ್ಮ ಭಾವಿ ಹೇಳಿ ಅಂದ್ರು ಸ್ವಲ್ಪ ಕಷ್ಟ ಸುಖ ಮಾತಾಡ್ತಾ ಇರ್ತೀನಿ. ಸರಿ. ಇಲ್ಲ ಇಲ್ಲ ಪರವಾಗಿಲ್ಲ ಅತ್ತೆ, ಕಾಪಿ ಗಿಪಿ ಏನ್ ಬೇಡ. ಓ, ಹೊರಗಡೆ ಏನಾದ್ರೂ ತಿನ್ನೋ ಪ್ಲಾನ್ ಏನಾದ್ರೂ ಇದೆಯಾ? ಓಹೋ, ಅದಾ ಪ್ಲಾನು. ತಗೊಳ್ಳಿ. ಏನ್ ಮಿಸ್ಟರ್ ಇದು? ಉಡುಗೊರೆ. ನನ್ನ ಮೇಲೆ ನಿಮಗೆ ಕೋಪ ಆಯ್ತಲ್ವಾ, ಅದಕ್ಕೆ ಸಾರಿ ಕೇಳಕ್ಕೆ ಇದೊಂದು ನೆಪ. ತಗೊಳ್ಳಿ ತಗೊಳ್ಳಿ. ಇದೆಲ್ಲ ಏನು ಬೇಡ ಮಿಸ್ಟ್ರೆ, ಇದನ್ನ ತಕೊಂಡೋಗಿ ನಾನು ಎಲ್ಲಿ ಮಾಡಿಕೊಳ್ಳಿ? ಬ್ಯಾಡ, ತಕೊಂಡೋಗಿ. ಅಯ್ಯೋ ಬೇಡ ಅನ್ಬಿಡಿ ಪ್ಲೀಸ್, ತಗೊಳ್ಳಿ. ತಗೊಳ್ಳಿ. ಇದರಲ್ಲೊಂದು ಗಿಫ್ಟ್ ಮತ್ತು ಲೆಟರ್ ಎರಡೂ ಇದೆ. ಅದರಲ್ಲಿ ನಾವು ಎಲ್ಲಿ ಭೇಟಿ ಆಗಬೇಕು ಅಂತ ಬರೆದಿದ್ದೀನಿ, ಅದನ್ನು ಓದಿ ಅಲ್ಲಿಗೆ ಬನ್ನಿ. ನಾನು ಬರ್ತೀನಿ. ಬಾಯ್.